ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಕರ್ನಾಟಕದ ಪ್ರಸಿದ್ಧ ಒಂದು ಸ್ಥಳಕ್ಕೆ ನಾನು ಭೇಟಿಯನ್ನು ಕೊಟ್ಟಿದ್ದೀನಿ. ಕೈವಾರ ತಾತಯ್ಯನವರ ಕಾಲಜ್ಞಾನ ಯಾರಿಗೆ ತಾನೇ ಗೊತ್ತಿಲ್ಲ. ಕೈವಾರ ಯೋಗಿ ನಾರಾಯಣ ಅವರ ಜನ್ಮಸ್ಥಳ. ಆ ಕ್ಷೇತ್ರ ಅಷ್ಟು ಪ್ರಸಿದ್ಧಿಗೆ ಬರಲು ಮುಖ್ಯ ಕಾರಣ ತಾತಯ್ಯನವರ ಕಾಲಜ್ಞಾನ ಗ್ರಂಥ. ಆ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಂತಹ ವಿಶೇಷ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಕೈವಾರಕ್ಕೆ ಭೇಟಿ ಕೊಟ್ಟಾಗ ಸಾಕಷ್ಟು ಈ ಬಳೆ ಮಲಾರವನ್ನ ಜಾಸ್ತಿ ಕಾಣ್ತೀವಿ ಆ ಮಳಿಗೆಗಳಲ್ಲಿ. ಕಾರಣ ಏನಪ್ಪ ಅಂದರೆ, ಕೈವಾರ ತಾತಯ್ಯನವರ ವೃತ್ತಿ ಬಳೆ ಮಾರುವಂತಹ ಕಾಯಕ ಆಗಿರುತ್ತೆ. ಪ್ರತಿನಿತ್ಯ ಅವರು ಈ ಮಲಾರವನ್ನು ಹೊತ್ತು ಊರಿಂದ ಊರಿಗೆ ಸಾಗ್ತಾ ವ್ಯಾಪಾರವನ್ನ ಮಾಡ್ತಾ ಇದ್ರು. ಅಂತಹ ಒಂದು ಕ್ಷೇತ್ರದ ಜೊತೆಗೆ, ಕ್ಷೇತ್ರದ ಮಹಿಮೆಯ ಜೊತೆಗೆ, ಅವರು ತಪಸ್ಸನ್ನ ಆಚರಿಸಿದಂತಹ ಗುಹೆಯ ಜೊತೆಗೆ ಕೈಲಾಸ ಪರ್ವತದ ದರ್ಶನವನ್ನು ಕೂಡ ನಾವು ಇವತ್ತಿನ ದಿನ ಈ ವಿಡಿಯೋ ಮುಖಾಂತರ ಮಾಡ್ಕೋಬಹುದು. ನಮ್ಮ ಪ್ರಯಾಣ ಇವತ್ತಿನ ದಿನ ಮುಂಜಾನೆ 6 ಗಂಟೆಗೆ ಆರಂಭ ಆಯಿತು. ನಾವು ಮೊದಲಿಗೆ ಭೇಟಿಯನ್ನು ಕೊಟ್ಟಿದ್ದು ಕೈವಾರ ತಾತಯ್ಯನವರ ಸಮಾಧಿಯ ಕ್ಷೇತ್ರವನ್ನ. ಕೈವಾರ ತಾತಯ್ಯನವರು ಜೀವ ಸಮಾಧಿಯಾದಂತಹ ಸ್ಥಳ ಇದೆ ನೋಡಿ. ಈ ಜಾಗದಲ್ಲಿ ನಾವು ಜಾಸ್ತಿ ವ್ಯಾಪಾರಿಗಳ ಮಳಿಗೆಗಳಲ್ಲಿ ಬಳೆ ಮಲಾರಗಳನ್ನು ಕಾಣ್ತೀವಿ. ನೋಡ್ತಿದ್ದೀವಲ್ವಾ ವಿಡಿಯೋದಲ್ಲಿ. ಪೂಜಾ ಸಾಮಗ್ರಿಗಳ ಜೊತೆಗೆ ಒಂದು ಬಳೆಗಳ ಮಲಾರವನ್ನು ಕೂಡ ನೋಡ್ತೀವಿ. ಇಲ್ಲಿ ಬಂದು ಕ್ಷೇತ್ರ ದರ್ಶನವನ್ನು ಮಾಡಿಕೊಂಡು ಕೈವಾರ ತಾತಯ್ಯನವರ ಜೀವ ಸಮಾಧಿಯ ದರ್ಶನವನ್ನು ಮಾಡಿಕೊಂಡು ಅದಾದ ನಂತರ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಈ ಒಂದು ಬಳೆಗಳ ಮಲಾರವನ್ನು ತಗೊಂಡು ಹೋಗ್ತಾರೆ ಇಲ್ಲಿ ಬರುವಂತಹವರು. ಅದರಿಂದ ಶುಭ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸಾಕಷ್ಟು ಜನ ಒಳಿತನ್ನ ಕೂಡ ಕಂಡಿದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಜಾಸ್ತಿ ಮಲಾರಗಳನ್ನು ವ್ಯಾಪಾರ ಮಾಡ್ತಾರೆ, ತಗೊಂಡು ಹೋಗ್ತಾರೆ ಕೂಡ ಇಲ್ಲಿ ಬರುವಂತಹ ಪ್ರವಾಸಿಗರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪುಣ್ಯಕ್ಷೇತ್ರಗಳಲ್ಲಿ ಕೈವಾರ ಯೋಗಿ ನಾರಾಯಣ ಮಠವು ಕೂಡ ಒಂದು. ಕೈವಾರ ಯೋಗಿ ನಾರಾಯಣ ಅವರ ಜನ್ಮಸ್ಥಳ. ಅದರಿಂದನೇ ಈ ಕ್ಷೇತ್ರ ಅಷ್ಟೊಂದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಕೈವಾರ ತಾತಯ್ಯನವರ ಕಾಲಜ್ಞಾನ ಗ್ರಂಥ. ಅವರು ಸಿದ್ಧಿ ಪಡೆದಂತಹ ಸಾಧಕ ಯೋಗಿ. ಅಷ್ಟೇ ಅಲ್ಲ, ಸಮಾಜ ಸುಧಾರಕರು ಕೂಡ ಹೌದು. ವೇದಾಂತ ಸಾರವನ್ನ, ತತ್ವ ಕೀರ್ತನೆಗಳು ಸೇರಿದಂತೆ ಹಲವಾರು ಪ್ರಕಾರಗಳ ಆಧ್ಯಾತ್ಮಿಕ ಗ್ರಂಥಗಳನ್ನು ಕೂಡ ಕೈವಾರ ತಾತಯ್ಯನವರು ರಚನೆ ಮಾಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರೋದು ಕೈವಾರ ತಾತಯ್ಯನವರ ಜೀವ ಸಮಾಧಿಯ ಸ್ಥಳವನ್ನ. ಅದ್ಭುತವಾದಂತಹ ಒಂದು ದೊಡ್ಡದಾದಂತಹ ಒಂದು ಪುಣ್ಯ ಸ್ಥಳವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಕೈವಾರ ತಾತಯ್ಯನವರು ಇದೇ ಸ್ಥಳದಲ್ಲೇನೆ ಜೀವ ಸಮಾಧಿಯಾಗಿದ್ದು, ಅಂದ್ರೆ ಅವರು ಬದುಕಿರುವಾಗಲೇ ಸಮಾಧಿಯ ಒಳಗೆ ಹೋದಂತಹ ಒಂದು ಸ್ಥಳ ಇದು. ಇವರ ಕಾಲಜ್ಞಾನ ಗ್ರಂಥವು ತೆಲುಗು ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಯಾಕಂದ್ರೆ ಆಗ ಇಲ್ಲಿನ ಸ್ಥಳೀಯ ಭಾಷೆ, ಈಗಲೂ ಕೂಡ ತೆಲುಗು ಭಾಷೆನೇ ಮಾತಾಡ್ತಾರೆ. ಸ್ವಲ್ಪ ಮಿಕ್ಸ್, ಕನ್ನಡ ತೆಲುಗು ಎರಡ ಮಿಕ್ಸ್ ಆಗಿರುವಂತಹ ಭಾಷೆ ಇಲ್ಲಿ ಮಾತಾಡ್ತಾರೆ. ಆ ಕಾರಣಕ್ಕೆ ಇಲ್ಲಿ ಕೈವಾರ ತಾತಯ್ಯನವರು ಕೂಡ ತಮ್ಮ ಕಾಲಜ್ಞಾನ ಗ್ರಂಥವನ್ನ ತೆಲುಗಿನಲ್ಲೇನೆ ರಚನೆ ಮಾಡ್ತಾರೆ. ಅದರ ಅನುವಾದ ಕನ್ನಡ ಕೃತಿ ಕಾಲಜ್ಞಾನ ಭವಿಷ್ಯವಾಣಿ ಎನ್ನುವಂತಹದನ್ನು ಕೂಡ ನಾವು ಓದಬಹುದು. ಇನ್ನು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠವನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ತಪಸ್ಸಿದ್ಧಿಯಿಂದ ಮನುಷ್ಯನ ಕುಲಕ್ಕೆ ಭವಿಷ್ಯ ನುಡಿದಂತಹ ಕಾಲಜ್ಞಾನಿ ಎಂದು ಹೆಸರು ಗಳಿಸಿದ್ದಾರೆ ಕೈವಾರ ತಾತಯ್ಯನವರು. ಎಲ್ಲರ ಜೊತೆಗೂ ಕೂಡ ಅತ್ಯಂತ ಹೃದಯವಂತಿಕೆಯಿಂದಲೇ ಅವರು ಸ್ಪಂದಿಸ್ತಾ ಇದ್ರು. ತಾತಯ್ಯ ಅಂತಾನೆ ಇವರು ಪ್ರಸಿದ್ಧಿಯನ್ನ ಕೂಡ ಹೊಂದಿದ್ರು. ಅಷ್ಟಾಕ್ಷರಿ ಮಂತ್ರವನ್ನ ಜಪಿಸುತ್ತಾ ಭಕ್ತಿ ಯೋಗದಲ್ಲಿದ್ದ ನಾರಾಯಣಪ್ಪನವರು ಯೋಗ ನರಸಿಂಹವನದ ಗಿರಿ ಗುಹೆಯಲ್ಲಿ ತಪಸ್ಸಿದ್ಧಿಯನ್ನ ಪಡೆದು ಯೋಗಿ ನಾರಾಯಣ ಯತೀಂದ್ರರು ಎನಿಸಿಕೊಳ್ತಾರೆ. ಈಗ ನಾವು ನಿಂತಿರುವಂತಹದ್ದು ಅವರು ಜೀವ ಸಮಾಧಿಯಾದಂತಹ ಸ್ಥಳದಲ್ಲಿ. ಸುಮಾರು 3 ವರ್ಷಗಳ ಕಾಲ ಸಂಸಾರದ ಜಂಜಾಟದಿಂದ ಬೇಸತ್ತಂತಹ ಯೋಗಿ ನಾರಾಯಣರು ಒಂದು ದಿನ ಬಳೆಯನ್ನ ಮಾರ್ತಾ ಬರಬೇಕಾದ್ರೆ ಒಬ್ಬ ದಿವ್ಯ ಪುರುಷರ ದರ್ಶನ ಆಗುತ್ತೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಒಂದು ಬೀಜಾಕ್ಷರಿ ಮಂತ್ರವನ್ನ ಕೂಡ ಹೇಳ್ತಾರೆ. ಆ ಮಂತ್ರವನ್ನ ಜಪಿಸ್ತಾ ಅವರು ಒಂದು ಗುಹೆಯಲ್ಲಿ ಸುಮಾರು 3 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾರೆ. ಅದಾದ ನಂತರ ಅವರಿಗೆ ಸಿದ್ಧಿಯನ್ನ ಪಡ್ಕೊಳ್ತಾರೆ. ಹಾಗೇನೆ ಅನೇಕ ಪವಾಡಗಳನ್ನು ಕೂಡ ಸೃಷ್ಟಿ ಮಾಡ್ತಾರೆ.
ಇವರನ್ನು ವರಕವಿ ಅಂತಾರೆ, ಬ್ರಹ್ಮಜ್ಞಾನಿ ಅಂತಾರೆ. ಇವರ ಜೀವನದಲ್ಲಿ ನಡೆದಂತಹ ಅನೇಕ ಪವಾಡಗಳು ಇವರನ್ನು ತ್ರಿಕಾಲ ಜ್ಞಾನಿಗಳಾಗಿದ್ದ ಇಚ್ಛಾ ಮರಣಿಯಾಗಿದ್ದರು ಇವರು ಅನ್ನೋ ವಿಷಯ ಕೂಡ ನಮಗೆ ಇತಿಹಾಸದಿಂದ ತಿಳಿಯುತ್ತೆ. ಈಗ ನಾವು ಪ್ರವೇಶ ಮಾಡಿರುವಂತಹ ದೇವಾಲಯ ಅಮರನಾರಾಯಣ ಸ್ವಾಮಿ ಸನ್ನಿಧಾನದಲ್ಲಿ ಇದ್ದೀವಿ. ಈಗ ಇಲ್ಲಿ ನಾವು ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಪಡ್ಕೊಳ್ತೀವಿ, ರಾಮ ಲಕ್ಷ್ಮಣ ಸೀತೆಯ ದರ್ಶನವನ್ನು ಪಡ್ಕೊಳ್ತೀವಿ. ಹಾಗೆ ದಿವ್ಯವಾದ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯದ ದರ್ಶನವನ್ನು ಕೂಡ ಪಡ್ಕೊಳ್ತೀವಿ. ಕಾಲಜ್ಞಾನಿ ಅಂದರೆ ನಾವು ಕೈವಾರ ತಾತಯ್ಯನವರನ್ನು ಕಾಲಜ್ಞಾನಿ ಅಂತೀವಿ. ಕಾಲಜ್ಞಾನ ಅಂದರೆ ಯೋಗ ಸಿದ್ಧಿ ಪಡೆದ ತಪಸ್ವಿಯ ಮುಖದಿಂದ ವಿಶ್ವ ಕಲ್ಯಾಣಕ್ಕಾಗಿ ಹೊರಬೀಳುವಂತಹ ದೈವವಾಣಿ. ಭವಿಷ್ಯದಲ್ಲಿ ಘಟಿಸಲಿರುವಂತಹ ವಿಶ್ವದ ಸ್ಥಿತಿಗತಿಗಳು ವಾಕ್ ಸಿದ್ಧಿಯುಳ್ಳ ಮಹಾಪುರುಷರ ವಾಣಿಯ ಮೂಲಕ ಕಥೆಗಳಾಗಿ ಹೊರಬೀಳುತ್ತವೆ. ಅದು ವಿಪತ್ತಿನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸೂಚನೆ ನೀಡುತ್ತದೆ. ತಾತಯ್ಯನವರ ಕಾಲಜ್ಞಾನದಂತೆ ಅನೇಕ ಘಟನೆಗಳು ಕೂಡ ನಡೆದಿದ್ದಾವೆ. ಶ್ರೀ ಯತೀಂದ್ರರ ಕಾಲಜ್ಞಾನ ವಾಣಿಯ ಭವಿಷ್ಯ ಕಥನಗಳು ಸೂತ್ರಪ್ರಾಯವಾಗಿ ಕೂಡ ಇದೆ. ವ್ಯಾಪಕವಾದ ವಿಷಯಗಳನ್ನು ಚಿಕ್ಕದಾಗಿ ಅವರು ಹೇಳಿದ್ದಾರೆ. ಈ ಕಾಲಜ್ಞಾನ ಕೃತಿಯಲ್ಲಿ ಶ್ರೀ ತಾತಯ್ಯನವರ ಅಧರ್ಮದಿಂದ ಭೂಮಿಗೆ ಭಾರವಾಯಿತು ಎಂಬ ಕಥನದಿಂದ ಕಾಲಜ್ಞಾನ ಆರಂಭ ಮಾಡ್ತಾರೆ. ಪ್ರಕೃತಿ ಸಂಪತ್ತಿನ ನಾಶ, ಸರ್ಕಾರಗಳ ವೈಫಲ್ಯ, ಸಮಾಜದಲ್ಲಿ ನೈತಿಕ ಪತನ, ಭಾರತದಲ್ಲಿನ ಪ್ರಜಾಪ್ರಭುತ್ವದ ವೈಖರಿ, ಭವಿಷ್ಯದಲ್ಲಿನ ಸಂಭಾವ್ಯ ಪ್ರಳಯ, ಈ ಎಲ್ಲ ಅಂಶಗಳನ್ನು ಕೂಡ ಘಟನೆಗಳ ಬಗ್ಗೆ ಕೂಡ ಅವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಅವುಗಳು ನಿಜ ಆಗಿರುವುದು ಕೂಡ ಕಾಲಜ್ಞಾನದ ಮಹತ್ವವನ್ನು ಎತ್ತಿ ಹಿಡಿದೆ. ಅವರು ನುಡಿದಂತಹ ಸಾಕಷ್ಟು ವಿಚಾರಗಳು ನಿಜ ಆಗಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ಆನಂತರ ನಾವು ಹೊರಟಿದ್ದು ಕೈಲಾಸಗಿರಿ ಗುಹಾಂತರ ದೇವಾಲಯಕ್ಕೆ. ಇರುವಂತಹದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ. ಕೈಲಾಸಗಿರಿ ಕೇವ್ ಟೆಂಪಲ್ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿದೆ. ಕೈಲಾಸ ಪರ್ವತವು ನಾವು ನೇಪಾಳದಲ್ಲಿ ಕಾಣ್ತೀವಿ. ಅತ್ಯಂತ ಸುಂದರವಾದ ಪರ್ವತಗಳಲ್ಲಿ ಈ ಕೈಲಾಸ ಪರ್ವತ ಕೂಡ ಒಂದಾಗಿದೆ. ಪ್ರಪಂಚಾದ್ಯಂತ ದೈವಿಕ ಪರ್ವತವೆಂದು ಪರಿಗಣಿಸಲಾಗಿದೆ ಕೈಲಾಸ ಪರ್ವತ. ಇದರ ಆಕಾರ ಈಜಿಪ್ಟಿನಲ್ಲಿರುವ ಪಿರಮಿಡ್ನಂತೆ ಇದೆ. ಇಲ್ಲಿ ಕೂಡ ನಾವು ಚಿಂತಾಮಣಿಯಲ್ಲಿ ನೋಡ್ತಕ್ಕಂತಹ ಒಂದು ಪರ್ವತ ಏನಿದೆ ಪಿರಮಿಡ್ನ ಮಾದರಿಯಲ್ಲಿ ನಮಗೆ ಕಾಣುತ್ತೆ. ಇದು ಇದು ಪಾರ್ಕಿಂಗ್ ಏರಿಯಾ. ಕೈಲಾಸ ಗಿರಿ ಪರ್ವತದ ಗುಹಾಂತರ ದೇವಾಲಯದ ದೇವಸ್ಥಾನಕ್ಕೆ ದಾರಿ ನೋಡ್ಬೋದು ನಾವು. ತುಂಬ ಕಲ್ಲುಗಳಿಂದ ಕೂಡಿದೆ. ಈ ಒಂದು ಕಲ್ಲುಗಳ ದಾರಿಯಲ್ಲಿ ನಾವು 10-15 ನಿಮಿಷ ಸಾಗಿದ್ರೆ ನಮಗೆ ಗುಹಾಂತರ ದೇವಾಲಯ ಸಿಗುತ್ತೆ. ಹೋಗ್ತಾ ಹೋಗ್ತಾ ನಾವು ಕೈಲಾಸ ಪರ್ವತದ ವಿಷಯಗಳನ್ನು ಕೂಡ ತಿಳಿದುಕೊಳ್ಳೋಣ. ಈ ಕೈಲಾಸ ಪರ್ವತ ಏನಿದೆ ಅದು ಹೊಳೆಯುವ ಹಿಮದಿಂದ ಆವೃತ ಆಗಿದೆ. ಮೇಲ್ಭಾಗ ಮತ್ತಷ್ಟು ಗಮನವನ್ನು ಕೂಡ ಸೆಳೆಯುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಪರ್ವತವು ಹಿಂದೂ, ಜೈನ, ಬೌದ್ಧ ಧರ್ಮಗಳ ಶತಕೋಟಿ ಜನರ ಪರಮ ಪವಿತ್ರ ಕ್ಷೇತ್ರ ಕೂಡ ಆಗಿದೆ. ಹಿಮಾಲಯದಲ್ಲಿರ್ತಕ್ಕಂತಹ ಪರ್ವತ ಕ್ಷೇತ್ರ. ನಾವೀಗ ನೋಡ್ತಾ ಇರೋದು ಚಿಂತಾಮಣಿಯಲ್ಲಿ ಇರ್ತಕ್ಕಂತಹ ಕೈಲಾಸ ಪರ್ವತ ಗುಹಾಂತರ ದೇವಾಲಯವನ್ನ. ಭಗವಾನ್ ಶಿವನ ವಾಸಸ್ಥಾನ ಈ ಒಂದು ಕೈಲಾಸ ಪರ್ವತ, ಹಿಮಾಲಯದಲ್ಲಿರ್ತಕ್ಕಂತಹ ಕೈಲಾಸ ಪರ್ವತ. ಪ್ರಪಂಚಾದ್ಯಂತ ದೈವಿಕ ಪರ್ವತವೆಂದು ಪರಿಗಣಿತವಾಗಿರುವಂತಹ ಕೈಲಾಸ ಪರ್ವತದಂತೆ ನಾವು ಚಿಂತಾಮಣಿಯಲ್ಲಿ ಇರ್ತಕ್ಕಂತಹ ಕೈಲಾಸ ಪರ್ವತವನ್ನು ಕೂಡ ಕಾಣಬಹುದು. ಭಗವಂತ ಶಿವನ
ವಾಸಸ್ಥಾನ ಎಂದು ಕೂಡ ಹಿಂದೂಗಳು ನಂಬುತ್ತಾರೆ. ಭಗವಂತ ಶಿವ ಪಾರ್ವತಿಯ ಸಮೇತ ಈ ಒಂದು ಪರ್ವತ ಶಿಖರದಲ್ಲಿ ನೆಲೆಸಿದ್ದಾನೆ ಎಂದು ಹಿಂದೂಗಳು ನಂಬುತ್ತಾರೆ. ಕೈಲಾಸವನ್ನು ಶಿವನ ಸಾಂಕೇತಿಕ ಲಿಂಗ ಎಂದು ಕೂಡ ಪರಿಗಣಿಸುತ್ತಾರೆ. ಚಿಂತಾಮಣಿಯಲ್ಲಿರ್ತಕ್ಕಂತಹ ಈ ಕೈಲಾಸ ಪರ್ವತವೂ ಕೂಡ ಲಿಂಗ ರೂಪವಾಗಿಯೇ ನಮಗೆ ಕಾಣಿಸುತ್ತೆ. ಆದ್ದರಿಂದಲೇ ಈ ಒಂದು ಪರ್ವತವನ್ನು ಕೈಲಾಸ ಪರ್ವತ ಅಂತ ಕೂಡ ಕರೀತಾರೆ. ಈ ಪರ್ವತದ ಒಳಗೆ, ಕೈಲಾಸ ಪರ್ವತದ ಒಳಗೆ ಗುಹೆಯನ್ನು ಕೊರೆದು ಗುಹೆಯ ಒಳಗಡೆ ನಾವು ಶಿವನ ಸಾನ್ನಿಧ್ಯವನ್ನು ಕಾಣ್ತೀವಿ. 4 ಮುಖಗಳ ಶಿವನ ಸಾನ್ನಿಧ್ಯವನ್ನು ನಾವು ಈ ಗುಹಾಂತರ ದೇವಾಲಯದಲ್ಲಿ ಕಾಣ್ತೀವಿ. ಶಿವರಾತ್ರಿಯ ಸಂದರ್ಭ, ಮಹಾಶಿವರಾತ್ರಿಯ ಸಂದರ್ಭದಲ್ಲಿ, ಗಿರಿಜಾ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಗುಹೆಯ ಒಳಗೆ ನಡೆದಂತಹ ಈ ಅದ್ಭುತ ಒಂದು ದೃಶ್ಯಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ.